ವೀಕ್ಷಕರೇ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲೆಗೆ ಕೋಮು ಸಂಘರ್ಷದಲ್ಲಿ ಸಾಕಷ್ಟು ಕೆಟ್ಟ ಹೆಸರು ಬಂದಿದೆ, ಕುಖ್ಯಾತಿ ಇಡೀ ದೇಶದಲ್ಲಿ ಗಳಿಸಿದೆ. ಆದರೆ ಇಲ್ಲಿನ ಕೋಮು ಸಾಮರಸ್ಯ ಅದು ಸುದ್ದಿ ಆಗೋದಿಲ್ಲ, ಸದ್ದನ್ನು ಪಡೆಯೋದಿಲ್ಲ. ಇಲ್ಲಿನ ಸಾಕಷ್ಟು ಕಡೆ ಕೋಮು ಸಾಮರಸ್ಯ ಬೆಳೆಸುವಂಥ ಘಟನೆಗಳು ಕೂಡ ಆಗಿದೆ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಅಜಿಲ ಮೊಗರ್ನ ಒಂದು ಮಸೀದಿಯ ಉರುಸ್ ಅದು ಸಾಕಷ್ಟು ಕೋಮು ಸಾಮರಸ್ಯಗೆ, ಭಾವೈಕ್ಯತೆಗೆ ಮತ್ತು ಸಹಬಾಳ್ವೆಗೆ ಹೆಸರುವಾಸಿ ಆಗಿರೋದು. ಸುಮಾರು 800 ವರ್ಷಗಳ ಹಿಂದೆ ಬಂಟ್ವಾಳದ ಅಜಿಲ ಮೊಗರು ಎಂಬಲ್ಲಿ ಹಜರತ್ ಸೈಯದ್ ಬಾಬಾ ಫಕ್ರುದ್ದೀನ್ ಔಲಿ ಅವರು ಬಂದು ಅಲ್ಲಿ ಒಂದು ಮಸೀದಿಯನ್ನು ಸ್ಥಾಪನೆ ಮಾಡಿದರು. ಆ ಬಳಿಕ ಆ ಕ್ಷೇತ್ರ ಅದು ಬಹಳ ಕಾರ್ಣಿಕ ಮಸೀದಿಯಾಗಿ ಹೊರಹೊಮ್ಮಿತ್ತು. ಕೇವಲ ಮುಸ್ಲಿಮರು ಮಾತ್ರ ಅಲ್ಲ, ಹಿಂದೂಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಜಿಲ ಮೊಗರ್ನ ಮಸೀದಿಯ ಉರುಸಿಗೆ ಬಂದು ಇಲ್ಲಿ ಭಾಗವಹಿಸ್ತಿದ್ದಾರೆ. ಇಲ್ಲಿನ ಉರುಸ್ ಕಾರ್ಯಕ್ರಮ ಅದು ಊರಿಗೆ ಒಂದು ಹಬ್ಬ ಆಗಿದೆ. ಕೇವಲ ಮುಸ್ಲಿಮರು ಮಾತ್ರ ಅಲ್ಲ, ಊರಲ್ಲಿರುವಂತಹ ಎಲ್ಲ ಸರ್ವಧರ್ಮೀಯರು ಅಲ್ಲಿ ಬಂದು ಅಲ್ಲಿನ ಮಾಲಿದಾ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಏನಿದು ಮಾಲಿದಾ ಪ್ರಸಾದ, ಯಾಕೆ ಹಿಂದೂಗಳು ಕೂಡ ಈ ಪ್ರಸಾದವನ್ನು ಸ್ವೀಕಾರ ಮಾಡೋಕ್ಕೆ ಕ್ಯೂನಲ್ಲಿ ನಿಲ್ತಾರೆ ಎಂಬ ಕಾರಣವನ್ನು ಹುಡುಕ್ತಾ ಹೋದರೆ ಸುಮಾರು 800 ವರ್ಷಗಳ ಹಿಂದಿನ ಕತೆ ತೆರೆದುಕೊಳ್ಳುತ್ತೆ. 800 ವರ್ಷಗಳ ಹಿಂದೆ ಹಜರತ್ ಸೈಯದ್ ಬಾಬಾ ಫಕ್ರುದ್ದೀನ್ ಔಲಿ ಇವರು ಅಫ್ಘಾನಿಸ್ತಾನ ಮತ್ತು ಪರ್ಷಿಯಾದ ಗಡಿ ಭಾಗದ ಒಂದು ರಾಜರಾಗಿದ್ದರು. ಇವರು ಮನಸ್ಸಿನ ಶಾಂತಿಯನ್ನು ಹುಡುಕುತ್ತಾ ವಿಶ್ವ ಸಂಚಾರವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬಂಟ್ವಾಳದ ಅಜಿಲ ಮೊಗರಿಗೆ ಬಂದು ಈ ಭಾಗದಲ್ಲಿ ಈ ಮಸೀದಿಯನ್ನು ಸ್ಥಾಪನೆ ಮಾಡಿದ್ರು ಎಂಬ ಇತಿಹಾಸಗಳು ಆ ಭಾಗದಲ್ಲಿ ಕೇಳುತ್ತೆ. ಮಸೀದಿಯ ಹಲವು ಕಥೆಗಳ ಇದನ್ನು ಉಲ್ಲೇಖ ಮಾಡುತ್ತೆ. ಅವರು ಅವತ್ತು ಆ ಮಾಡಿದಂಥ ಪ್ರಸಾದ ಅದು ಮಾಲಿದಾ ಪ್ರಸಾದ ಇವತ್ತು ಕೂಡ ಬಹಳ ಕಾರ್ಣಿಕತೆಯನ್ನು ಹೊಂದಿದೆ. ಅದು ಅಕ್ಕಿ, ಬೆಲ್ಲ ಮತ್ತು ತುಪ್ಪ ಮಿಶ್ರಿತವಾದಂಥ ಸಿಹಿಯಾದ ಪಾಕವನ್ನು ಒನಕೆಯಿಂದ ಕುಟ್ಟಿ ಮಾಡುವಂಥ ಪ್ರಸಾದ. ಈ ಪ್ರಸಾದಕ್ಕೆ ಸಾಕಷ್ಟು ಮಹತ್ವ ಇದೆ, ಸಾಕಷ್ಟು ಇತಿಹಾಸಗಳು ಕೂಡ ಇದೆ. ಯಾಕಂದರೆ ಮುಂದಿನ 1 ವರ್ಷಗಳ ಕಾಲ ಈ ಪ್ರಸಾದವನ್ನು ಮನೆಯಲ್ಲಿ ಇಟ್ಕೊಳ್ತಾರೆ ಆ ಗ್ರಾಮದ ಜನ. ಏನಾದರೂ ಕಷ್ಟಗಳು ಬಂದರೆ, ರೋಗ ರುಜಿನಗಳು ಬಂದರೆ ಆ ಪ್ರಸಾದವನ್ನು ಸ್ವೀಕಾರ ಮಾಡಿದ ಸಂದರ್ಭದಲ್ಲಿ ಅವರ ರೋಗ ರುಜಿನಗಳು ನಿವಾರಣೆ ಆದಂಥ ಹಲವಾರು ಉದಾಹರಣೆಗಳು ಕೂಡ ಇದೆ. ಸಹಸ್ರಾರು ಸಂಖ್ಯೆಯಲ್ಲಿ ಅಜಿಲ ಮೊಗರ್ನ ಮಸೀದಿಗೆ ಬಂದು ಸಾಕಷ್ಟು ಜನ ಈ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಹೋಗ್ತಾರೆ. ಮಾಲಿದಾ ಪ್ರಸಾದ ಅನ್ನೋದು ದೊಡ್ಡ ಮಟ್ಟಿನಲ್ಲಿ ಆ ಗ್ರಾಮದ ಜನರಲ್ಲಿ ಕಾರ್ಣಿಕತೆಯನ್ನು ಬೆಸೆಯುವಂಥ ಮತ್ತು ಸೌಹಾರ್ದತೆಯನ್ನು ಬೆಸೆಯುವಂಥ ಕೊಂಡಿಯಾಗಿ ಬದಲಾವಣೆ ಆಗಿದೆ. ಎಷ್ಟರ ಮಟ್ಟಿಗೆ ಸೌಹಾರ್ದ ಅಂತ ಕೇಳಿದರೆ ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಇರುವಂಥ ಸರ್ವಧರ್ಮೀಯರು ಆ ಭಾಗಕ್ಕೆ ಹೋಗಿ ಅಂದರೆ ಅಜಿಲ ಮೊಗರ್ನ ಮಸೀದಿಗೆ ಹೋಗಿ ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಅಜಿಲ ಮೊಗರು ಗ್ರಾಮದ ಹಲವಾರು ಹಿಂದೂ ಹೆಣ್ಮಕ್ಕಳು ಮದುವೆಯಾಗಿ ಗಂಡನ ಮನೆಗೆ ಹೋದರೂ ಕೂಡ ಅಜಿಲ ಮೊಗರು ಮಸೀದಿಯ ಉರುಸ್ನ ಸಂದರ್ಭದಲ್ಲಿ ತಮ್ಮ ಊರಿಗೆ ಬಂದು, ತಮ್ಮ ತವರಿಗೆ ಬಂದು ಆ ಮಸೀದಿಯಲ್ಲಿ ಕೊಡುವಂಥ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಮತ್ತೆ ಗಂಡನ ಮನೆಗೆ ಹೋಗ್ತಾರೆ. ಸುಮಾರು 1 ವರ್ಷಗಳ ಕಾಲ ಇದೇ ರೀತಿಯಾಗಿ ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ರೋಗ ರುಜಿನಗಳು ಬಂದಂಥ ಸಂದರ್ಭದಲ್ಲಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ತಮ್ಮ ರೋಗ ರುಜಿನಗಳು ದೂರ ಆಗುತ್ತೆಂಬ ನಂಬಿಕೆ ಇವತ್ತು ಕೂಡ ಜನರಲ್ಲಿದೆ. ಅದಕ್ಕೆ ಪೂರಕವಾಗಿ ಈ ಪ್ರಸಾದ ಕೂಡ ಚಮತ್ಕಾರವನ್ನು ಮಾಡಿದೆ, ಬಹಳ ಪವಾಡವನ್ನು ಸೃಷ್ಟಿ ಮಾಡಿದೆ. ಆ ಅಜಿಲ ಮೊಗರ್ ಮಸೀದಿ ಸಾಕಷ್ಟು ಹಿನ್ನೆಲೆಯನ್ನು ಹೊಂದಿದೆ. ಯಾಕಂದರೆ ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರವಾಗಿ ಇದು ಕೇವಲ ಮುಸ್ಲಿಂ ಧರ್ಮದ ಶ್ರದ್ಧಾ ಕೇಂದ್ರವಾಗಿ ನಾವು ಇದನ್ನು ಗುರುತು ಮಾಡಿಲ್ಲ, ಇಡೀ ಗ್ರಾಮವನ್ನು ಕಾಯುವಂಥ ಒಂದು ಶ್ರದ್ಧಾ ಕೇಂದ್ರವಾಗಿ ಕೂಡ ನಾವು ಇದನ್ನು ಆರಾಧನೆ ಮಾಡ್ತೀವಿ ಅನ್ನೋದನ್ನು ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಮುಸ್ಲಿಂ ಬಂಧುಗಳ ಜೊತೆಗೆ ಹಿಂದೂ ಬಾಂಧವರು ಕೂಡ ಆ ಮಸೀದಿಗೆ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಆ ಊರಿನ ಗ್ರಾಮಸ್ಥರು ಹೆಮ್ಮೆಯಿಂದ ಹೇಳ್ತಾರೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ಕೋಮು ದಳ್ಳುರಿಗಳು, ಗಲಭೆಗಳು ಕೂಡ ಆದರೂ ಕೂಡ ಈ ಅಜಿಲ ಮೊಗರು ಗ್ರಾಮದಲ್ಲಿ ಇಲ್ಲಿ ತನಕ ಯಾವುದೇ ರೀತಿಯಾಗಿ ಅಂತಹ ಘರ್ಷಣೆಗಳು ಕೂಡ ಆಗಿಲ್ಲ, ಅಂತಹ ಹಿಂಸೆಯನ್ನು ಪ್ರಚೋದಿಸುವಂಥ ಕೆಲಸಗಳು ಕೂಡ ಆಗಿಲ್ಲ. ಈ ಗ್ರಾಮದಲ್ಲಿ ಸರ್ವಧರ್ಮೀಯರು ಒಟ್ಟಾಗಿ ಕೆಲಸವನ್ನು ಮಾಡ್ತಿದ್ದಾರೆ, ಒಟ್ಟಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ, ಸರ್ವಧರ್ಮದ ಸಹಬಾಳ್ವೆಯ ಜೀವನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲದಕ್ಕೂ ಕಾರಣ ಇಲ್ಲಿನ ಜನರಲ್ಲಿರುವಂಥ ಮನಸ್ಥಿತಿ ಮತ್ತು ಒಟ್ಟಾಗಿ ಹೋಗಬೇಕು, ಸಹಬಾಳ್ವೆಯಿಂದ ಜೀವನ ಮಾಡಬೇಕು ಎಂಬ ಮನಸ್ಥಿತಿಯೇ ಇದಕ್ಕೆ ಕಾರಣ ಅನ್ನೋದನ್ನು ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಅಜಿಲ ಮೊಗರು ಗ್ರಾಮ ಬಹಳ ವಿಶೇಷ ಅಂತ ಯಾವ ಕಾರಣಕ್ಕೆ ಅಂತ ಹೇಳಿದರೆ, ನದಿಯ ಪಕ್ಕದಲ್ಲೇ ಮಸೀದಿ ಇದ್ದರೆ, ನದಿಯ ಮತ್ತೊಂದು ಮಗ್ಗುಲಲ್ಲಿರುವಂಥದ್ದು ದೇವಸ್ಥಾನ. ಈಗ ಸೇತುವೆಯ ನಿರ್ಮಾಣ ಹಂತ ಕಾರ್ಯ ಆಗ್ತಾ ಇದೆ. ಸುಮಾರು ಭಾಗಶಃ ಅರ್ಧದಷ್ಟು ಸೇತುವೆ ನಿರ್ಮಾಣ ಕಾರ್ಯ ಆಗ್ತಾ ಇದೆ. ಆದರೆ ಈ ಸೇತುವೆ ನಿರ್ಮಾಣ ಕಾರ್ಯ ಆದರೆ ಮತ್ತಷ್ಟು ಬಾಂಧವ್ಯಗಳು ಬೆಸೆಯುತ್ತೆ ಅನ್ನೋದನ್ನು ಇಲ್ಲಿನ ಗ್ರಾಮಸ್ಥರ ಅಭಿಪ್ರಾಯ. ಸದ್ಯಕ್ಕೆ ಎರಡೂ ಕಡೆಗಳಲ್ಲಿ ಸಂಚಾರ ಮಾಡಬೇಕಾದ್ರೆ ದೋಣಿಯನ್ನು ಉಪಯೋಗ ಮಾಡ್ತಾರೆ. ಮಸೀದಿಗೆ ಹೋಗಬೇಕಾದ್ರೂ ಕೂಡ ಹಿಂದೂಗಳ ದೋಣಿ ಬಳಕೆ ಆಗುತ್ತೆ, ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ಕೂಡ ಮುಸ್ಲಿಮರ ದೋಣಿಗಳು ಬಳಕೆ ಆಗುತ್ತೆ. ಅಷ್ಟರ ಮಟ್ಟಿಗೆ ಈ ಗ್ರಾಮದ ಜನ ಸಾಮರಸ್ಯವನ್ನು ಕಾಪಾಡಿಕೊಂಡಿದ್ದಾರೆ.
ಬಹಳ ಹಿಂದೆ ಇಡೀ ಜಿಲ್ಲೆಯಲ್ಲಿ ಕೋಮು ಸಂಘರ್ಷದ ವಾತಾವರಣ ಇದ್ದರೂ ಕೂಡ ಈ ಅಜಿಲಮೊಗರು ಗ್ರಾಮದಲ್ಲಿ ಕೋಮು ಗಾಳಿ ಅದು ಒಳಗೆ ಬರೋಕೆ, ಗ್ರಾಮದ ಒಳಗೆ ಇಂಥ ಶಾಂತಿಯ ನೆಮ್ಮದಿಯನ್ನು ಹಾಳು ಮಾಡೋಕ್ಕೆ ಇಲ್ಲಿನ ಜನ ಬಿಟ್ಟಿಲ್ಲ. ಆವಾಗಿನ ಸಂದರ್ಭದಲ್ಲಿ ಕೂಡ ಸಾಮರಸ್ಯದ ಕಾರ್ಯಕ್ರಮವನ್ನು ಈ ಗ್ರಾಮದಲ್ಲಿ ಜನ ಮಾಡಿಕೊಂಡಿದ್ರು. ಹಾಗಾಗಿ ಬಹಳ ಒಂದು ವಿಶೇಷವಾಗಿ ಈ ಗ್ರಾಮ ಗುರುತಿಸಿಕೊಳ್ಳುತ್ತೆ. ಯಾಕೆಂತ ಹೇಳಿದರೆ ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಮರು ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಹಿಂದೂಗಳು ಇದ್ದರೂ ಕೂಡ ಯಾವುದೇ ಕಾರಣಕ್ಕೂ ಇಲ್ಲಿ ಕೋಮು ಸಾಮರಸ್ಯವನ್ನು ಹಾಳು ಮಾಡುವಂಥ ಕೆಲಸಗಳು ಇನ್ನೂ ಕೂಡ ಆಗಿಲ್ಲ, ಇನ್ನೂ ಕೂಡ ಆಗೋಕ್ಕೆ ನಾವು ಬಿಡೋದು ಇಲ್ಲ ಅಂಥೇಳಿ ಗ್ರಾಮಸ್ಥರು ಬಹಳ ಅಚಲವಾದ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಇಷ್ಟರ ತನಕ ಅಂದರೆ ಈ ಕಾಲ ತನಕವೂ ಕೂಡ ಬಹಳ ಸಾಮರಸ್ಯವನ್ನು ಕಾಪಾಡಿಕೊಂಡು ಬಂದಿದ್ದೇವೆ. ಮುಂದಿನ ಕಾಲಘಟ್ಟದಲ್ಲಿ ಕೂಡ ಅದನ್ನು ಉಳಿಸೋಕೆ ತಮ್ಮ ಮಕ್ಕಳಿಗೂ ಕೂಡ ಪ್ರೇರಣೆ ಕೊಡ್ತೀವಿ, ಆ ಮಾರ್ಗದಲ್ಲಿ ಮುಂದುವರಿಸೋಕೆ ದಾರಿಯನ್ನು ತೋರಿಸ್ತೀವಿ ಅನ್ನೋ ಮಾತುಗಳನ್ನು ಹಿರಿಯರು ಹೇಳ್ತಾ ಇದ್ದಾರೆ. ಹಜರತ್ ಸೈಯದ್ ಬಾಬಾ ಫಖ್ರುದ್ದೀನ್ ಜುಮಾ ಮಸೀದಿಯಲ್ಲಿ ನಾವಿದ್ದೇವೆ. 800 ವರ್ಷದ ಇತಿಹಾಸ ಇರುವಂತಹ ನಮ್ಮ ಈ ಮಸೀದಿ 753ನೇ ಉರೂಸ್ ಹಜರತ್ ಸೈಯದ್ ಬಾಬಾ ಫಖ್ರುದ್ದೀನ್ ಎಂಬ ಸಂತ ಪುರುಷರ ಹೆಸರಲ್ಲಿ ಉರೂಸ್ ಮಾಡ್ತಾ ಇದ್ದೇವೆ. ಇದರ ಉರೂಸಿನ ಹೆಸರೇ ಮಾಲಿದ ಉರೂಸ್. ಮಾಲಿದ ಹಾಗೂ ಉರೂಸಿಗೆ ಅಷ್ಟೊಂದು ನಂಟು ಕೂಡ ಇದೆ. ಮಾಲಿದ ಅಂದ್ರೇನು? ಮಾಲಿದ ಅಂದರೆ ಅಕ್ಕಿಯನ್ನು ಹುಡಿ ಮಾಡಿ ರೊಟ್ಟಿ ಮಾಡಿ ಅದಕ್ಕೆ ಬೆಲ್ಲ ಹಾಗೂ ತುಪ್ಪವನ್ನು ಮಿಕ್ಸ್ ಮಾಡಿ ಸಿದ್ಧಪಡಿಸುವಂತಹ ಒಂದು ತಬರುಕಾಗಿರ್ತದೆ, ಒಂದು ಪ್ರಸಾದವಾಗಿರ್ತದೆ. ಇದರ ಅರ್ಥವೇ ಮಾಲಿದ. ಮಾಲಿದ ಅಂದರೆ ರೋಗ ಶಮನ, ರೋಗಕ್ಕೆ ಇರುವಂಥ ಮದ್ದು ಎಂದು ಇದರ ಅರ್ಥ, ಅರಬಿಕ್ ಪದವಾಗಿರ್ತದೆ. ಇನ್ನು ಇದರ ಹಿಸ್ಟೋರಿಕಲ್ ಹೇಳುವುದಾದರೆ ನಮ್ಮ ಸಂತ ಪುರುಷರು ಇಲ್ಲಿ ಬಂದು ಎಲ್ಲ ರೀತಿಯ ಧಾರ್ಮಿಕ, ಸಾಮಾಜಿಕ, ಇನ್ನಿತರ ಎಲ್ಲ ಎಜುಕೇಷನ್ ಡೆವಲಪ್ಮೆಂಟಿಗೆ ಕಾರಣಕರ್ತರಾದಂತಹ ಸಂತ ಪುರುಷರಾದ ಹಜರತ್ ಸೈಯದ್ ಬಾಬಾ ಫಖ್ರುದ್ದೀನ್ ಅವರಿಗೆ ಬಹಳ ಇಷ್ಟಪಟ್ಟಂತಹ ಒಂದು ವಸ್ತುವಾಗಿತ್ತು ನಮ್ಮ ಈ ಇಂತಹ ಒಂದು ವಸ್ತು, ಮಾಲಿದ ಅಂತಹ ವಸ್ತು. ಆ ಗುರುಗಳು ಇಷ್ಟಪಟ್ಟಂಥ ವಸ್ತುವನ್ನು ಜನರು ಇಷ್ಟಪಡ್ತಾ ಬಂದರು, ಅದನ್ನು ಸೇವಿಸ್ತಾ ಬಂದರು. ಈಗ ಕಾಲಕ್ರಮೇಣ ಹೋಗಿ ಇದು ಆ ಮಾಲಿದ ಎಂಬುದು ಅದನ್ನು 2 ರೀತಿಯಲ್ಲಿ ನಾವು ಸಿದ್ಧಪಡಿಸ್ತಾ ಇದ್ದೇವೆ. ಒಂದು ನಮ್ಮ ಮಸೀದಿ ವತಿಯಿಂದ ಭಂಡಾರದ ಹರಕೆ ಎಂಬ ರೀತಿಯಲ್ಲಿ ಮೊನ್ನೆ ಬುಧವಾರದಂದು ನಾವು ವಿತರಣೆ ಮಾಡಿದ್ದೇವೆ. ಮತ್ತೊಂದು ಇವತ್ತು ನಾವು ವಿತರಣೆ ಮಾಡಿದಂತಹ ಒಂದು ಮಾಲಿದ ಇವತ್ತು 6 ಗಂಟೆಯಿಂದ ಕ್ಯೂ ನಿಂತಿದ್ದಾರೆ. ಈಗ 10 ಗಂಟೆ ಆಗೋದು ಕ್ಯೂ ಮುಗಿದಿಲ್ಲ. ಇದಕ್ಕೆ ಪಡೆಯಲಿಕ್ಕೆ ಜನರು ಬರೋದರೊಂದಿಗೆ ನಿನ್ನೆಯಿಂದ ಒಂದೊಂದು ಮನೆಗಳಲ್ಲಿ ಈ ಊರಿನ ಈ ಜಿಲ್ಲೆಯ ಹತ್ತಿರ ಊರುಗಳ ಹತ್ತಿರ ಜಿಲ್ಲೆಗಳ ಜನರ ಹಲವಾರು ಅವರ ಉದ್ದೇಶ ಸಿದ್ಧಿಗಾಗಿ ಅದನ್ನು ಸಿದ್ಧಪಡಿಸಿ ಇಲ್ಲಿ ಬಂದು ತಲುಪಿಸ್ತಾರೆ. ಒಂದು ದೊಡ್ಡದಾದಂತಹ ರೂಮ್ನಷ್ಟು ಗಾತ್ರದಲ್ಲಿ ಅದು ತುಂಬುತ್ತದೆ. ಅದನ್ನು ಜನರಿಗೆ ಇವತ್ತು ನಾವು ಪ್ರಸಾದವಾಗಿ ಅದನ್ನು ನಾವು ಮಾಲಿದವನ್ನು ನಾವು ವಿತರಣೆ ಮಾಡ್ತಾ ಇದ್ದೇವೆ. ಇದನ್ನು ಪಡೀಲಿಕ್ಕಾಗಿ ಮುಸಲ್ಮಾನರು ಬರ್ತಾರೆ, ಹಿಂದೂಗಳು ಕೂಡ ಬರ್ತಾರೆ. ಅದು ಕೂಡ ಒಂದೇ ಸಾಲಲ್ಲಿ ಬಹಳಷ್ಟು ಬೆರೆತು ಒಟ್ಟೊಟ್ಟಾಗಿ ಅದನ್ನು ಪಡೀಲಿಕ್ಕಾಗಿ ಬೆಳಿಗ್ಗೆಯಿಂದ ಬಂದದನ್ನು ಮಾಧ್ಯಮದವರಾದ ನೀವು ಕೂಡ ಕಂಡಿದ್ದೀರಾ. ಎಲ್ರಿಗೂ ಕೂಡ ಇದರಲ್ಲಿ ಫಲವಿದೆ. 1 ವರ್ಷದ ತನಕ ಇದನ್ನು ಸೂಕ್ಷಿಸಲಿಕ್ಕಾಗ್ತದೆ. ಇದರ ಒಂದು ಸಿದ್ಧಿಯನ್ನು ಅರ್ಥ ಮಾಡಿಕೊಂಡು 1 ವರ್ಷದ ತನಕ ಇದನ್ನು ನಮ್ಮ ಜನರು, ಹಿಂದೂಗಳು, ಎಲ್ಲ ಜನರು ಕೂಡ ಇದನ್ನು ಯೂಸ್ ಮಾಡ್ತಾರೆ. ಅದರೊಂದಿಗೆ ಹಿಂದೂಗಳು ಇದಕ್ಕೆ ಮಾಲಿದ ಸಿದ್ಧಪಡಿಸಲಿಕ್ಕಾಗಿ ಸಕ್ಕರೆಯನ್ನು ನೀಡುವುದು, ಬೆಲ್ಲವನ್ನು ನೀಡುವುದು, ಅಕ್ಕಿಯನ್ನು ನೀಡುವುದು ಕೂಡ ಇಲ್ಲಿ ವಾಡಿಕೆ ನೀಡ್ತಾ ಇದ್ದಾರೆ. ಅದರೊಂದಿಗೆ ಹತ್ತಿರದ ಮನೆಗಳಲ್ಲಿ ಕೂಡ ಅವರದನ್ನು ಹಿಂದೂಗಳು ಕೂಡ ಹತ್ತಿರದ ಮನೆಗಳಲ್ಲಿ ಮಾಡಿಸಿ ಇಲ್ಲಿಗೆ ತಲುಪಿಸುವಂತಹ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ಮೊದಲಾಗಿ ನನ್ನ ಆರಾಧ್ಯ ದೇವರು ಶ್ರೀರಾಮಚಂದ್ರನನ್ನು ಈ ಪುಣ್ಯ ಭೂಮಿಯಲ್ಲಿ ಸ್ಮರಿಸುವುದು. ಯಾಕೆಂದರೆ ಅಲ್ಲ, ರಾಮ, ಯೇಸು ಇವರು ಒಂದೇ. ನಾವು ನಂಬಿಕೆಯ ಮೇಲೆ ನಾವು ಪೂಜಿಕೊಂಡು ಬರೋದು. ನಾನು ಒಬ್ಬ ಹಿಂದೂ ಆಗಿ, ಇಲ್ಲಿಯ ಭಕ್ತನಾಗಿ ಈ ಪುಣ್ಯ ಭೂಮಿಯಲ್ಲಿ ನಿಲ್ಲಲಿಕ್ಕೆ ಒಂದು ಅವಕಾಶವನ್ನು ಇಲ್ಲಿಯ ಧರ್ಮಗುರುಗಳು ನಮಗೆ ಹಿರಿಯರಲಾಗಾಯಿತು ಮಾಡಿಕೊಟ್ಟಿದ್ದಾರೆ. ಸಂತೋಷದ ವಿಚಾರ ಅಂದರೆ ನೀವು ಮಾಲಿದ ಉರುಸು ಅಂತ ಹೇಳಿದರು. ಇದು ವರ್ಷಂಪ್ರತಿ ಮಾತ್ರ ಆಗೋದಿಲ್ಲ, ಯಾವತ್ತೂ ಮಾಡಲಿಕ್ಕಿಲ್ಲ. ಶ್ರದ್ಧೆ ಭಕ್ತಿಯಿಂದ ಅವರವರ ಮನೆಯಲ್ಲಿ ನಮ್ಮ ಅಜಿಲಮೊಗರು ಜುಮ್ಮಾ ಮಸೀದಿ ಕೊಡುವ ಪ್ರಸಾದ ಅಂತ ಮಾಡಿ ತರ್ತಾರೆ. ಆ ಪ್ರಸಾದದ ವಿಶೇಷತೆ ನಾನೊಂದು ಹಿಂದೂ ಆಗಿ ನನ್ನ ಮನೆಯಲ್ಲಿ ಒಂದು 3-4 ತಿಂಗಳು ಆ ಪ್ರಸಾದ ಇರ್ತದೆ. ಯಾಕೆಂದರೆ ಗೊತ್ತಂದರೆ ಅದು ನಂಬಿಕೆಯ ಮೇಲೆ. ನಾನೊಂದು ಹಿಂದೂ ಆಗಿ ಆ ಪ್ರಸಾದವನ್ನು ಸ್ವೀಕರಿಸಿ ನನಗೇನಾಗ್ಬೋದು ಅನ್ನೋ ಭಾವನೆಯಿಂದ ಒಂದು ಮನೆಯಲ್ಲಿ ಹೊಟ್ಟೆ ನೋವಾಯಿತು ಅಥವಾ ಏನೋ ಅಸೌಖ್ಯ ಆಯಿತು, ಸ್ವಾಮಿ ಪಲ್ಲಿಸೇಕೆರೆ ಈ ಪ್ರಸಾದ ಈರ್ನ ತಿನ್ಬೇಕು ಹೆಂಗೆ ಗುಣಮುಖ ಅಂತ ಹೇಳಿದರೆ ಅದು 100ರಲ್ಲಿ 100 ಸಕ್ಸಸ್ಫುಲ್ ಆದ್ದು, ಗುಣವಾದ್ದು ಈಗಲುಂಟು, ಇನ್ನು ಮುಂದೆ ಉಂಟು. ಇದು ಮಾಲಿದ ಉರುಸಿನ ಒಂದು ವಿಶೇಷತೆ. ಆಮೇಲೆ ಇಲ್ಲಿಗೆ ಅಜಿಲಮೊಗರು ಒಂದು ಹೆಸರು ಬರಲಿಕ್ಕೆ ಕಾರಣ ಉಂಟು. ಇಲ್ಲಿ 3 ಶಕ್ತಿಗಳು ಇದೆ. ಒಂದು ಅಲ್ಲಾವಿನ ಶಕ್ತಿ, ಒಂದು ದೇವಶಕ್ತಿ, ದೈವಶಕ್ತಿ. ಆಚೆ ನೀವು ನೇತ್ರಾವತಿ ಆಚೆ ಬದಿಯಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ. ಅಲ್ಲಿ ನೋಡಿದರೆ ಇದು ಮುಂದೆ ಕಾಣ್ತದೆ, ಇಲ್ಲಿ ನೋಡಿದರೆ ಅದು ಹಿಂದೆ ಕಾಣ್ತದೆ. ವಿಶೇಷತೆ ಅದು ಏನು ಅಂತ ಗೊತ್ತಿಲ್ಲ. ನಾವು ನಮ್ಮ ನಂಬಿಕೆ ಹೇಳ್ತದೆ ಇಲ್ಲಿಗೂ ಅಲ್ಲಿಗೂ ಅನ್ಯೋನ್ಯ ಸಂಬಂಧ ಇದೆ. ಒಂದು ವೇಳೆ ಅವರು ಇಲ್ಲಿಯ ಧರ್ಮಗಳಿಗೂ ಇಲ್ಲಿಗೆ ಬರುವಾಗ ದೇವಸ್ಥಾನಕ್ಕೆ ಬಂದರೂ ಬರಬಹುದು,
ಇಲ್ಲದ್ರೆ ಅನ್ಯೋನ್ಯತೆ ಇಷ್ಟು ಎಲ್ಲಿ ಇಲ್ಲ. ನೀವು ನೋಡಿ, ಒಂದು ನೇತ್ರಾವತಿ ನದಿ ಆಚೆ ದಡದಲ್ಲಿ ನನ್ನ ಲಕ್ಷ್ಮೀನರಸಿಂಹ ದೇವಸ್ಥಾನ, ಇಲ್ಲಿ ಒಂದು ಜುಮ್ಮಾ ಮಸೀದಿ, ಧರ್ಮಗುರುಳು. ಹಾಗಾಗಿ ಈ ಮಾಲಿದಾ ಪ್ರಸಾದ ಅನ್ನೋದು ಇಡೀ ಗ್ರಾಮದ ಜನರನ್ನು ಒಂದು ರೀತಿಯಾಗಿ ಬೆಸೆದುಕೊಂಡಿದೆ ಮತ್ತು ಈ ಪ್ರಸಾದದ ಮೂಲಕವಾಗಿ ಸಾಮರಸ್ಯದ ಜ್ಯೋತಿ ಅದು ನಿರಂತರವಾಗಿ ಬೆಳಗುವಂಥ ಕಾರ್ಯ ಅಜಿಲಮೊಗರು ಗ್ರಾಮದಲ್ಲಿ ಆಗ್ತಾ ಇದೆ. ಈ ಗ್ರಾಮದ ಉದಾಹರಣೆ, ಈ ಗ್ರಾಮದ ಮಾದರಿ ಕಾರ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಗ್ರಾಮಗಳಿಗೆ ಪಸರಿಸಲಿ, ಸಾಮರಸ್ಯದ ಬದುಕನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಆ ಬದುಕಲಿ, ಅದನ್ನು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಮನಸ್ಥಿತಿ ಇಡೀ ಜನರಿಗೆ ಬರಲಿ ಎಂಬ ಆಶಯವನ್ನು ನಾವು ವ್ಯಕ್ತಪಡಿಸುತ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಇಂತಹ ವಿಶೇಷ ಕಾರ್ಯಕ್ರಮಗಳಿಗಾಗಿ ನ್ಯೂಸ್ 18 ಎಲ್ಲ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಫಾಲೋ ಮಾಡ್ತಾರೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.